ನಮಸ್ಕಾರ. ಪೂಜನೀಯ ಶ್ರೀ ಗುರೂಜಿಯವರು 33 ವರ್ಷಗಳ ದೀರ್ಘ ಸಮಯದಲ್ಲಿ ಸರ್ಸಂಘ ಚಾಲಕರಾಗಿ ಇಡೀ ದೇಶದಲ್ಲಿ ನಿತ್ಯ ಶಾಖೆ, ಶಿಬಿರಗಳು, ಸಂಘ ಶಿಕ್ಷಾ ವರ್ಗ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡಬೇಕಾದ್ರೆ ಅವರ ವಿಚಾರದ ದಿಗ್ದರ್ಶವಾಗ್ತಾಯಿತ್ತು. ಅದರ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ಮಗ್ನವಾಗಿರುವಂಥ ಬೇರೆ ಬೇರೆ ಸಂಘಟನೆಗಳು, ಕೇವಲ ಸಂಘ ಪ್ರೇರಿತ ಸಂಘಟನೆಗಳಲ್ಲ, ವಿವಿಧ ಸಂಘಟನೆಗಳ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಮಾಡಿದಂಥ ಭಾಷಣಗಳು, ಜೊತೆಗೆ ರಾಷ್ಟ್ರ ಸೇವಿಕ ಸಮಿತಿ, ವಿಶ್ವ ಹಿಂದೂ ಪರಿಷತ್, ವನವಾಸಿ ಕಲ್ಯಾಣಾಶ್ರಮ ಈ ರೀತಿಯ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿಚಾರ ಸಮಾಜಕ್ಕೆ ಪ್ರಾಪ್ತವಾಗ್ತಾಯಿತ್ತು. ಶ್ರೀ ಗುರೂಜಿ ಸಮಗ್ರದಲ್ಲಿ ಸಂಪುಟ 5ರಲ್ಲಿ ನಮಗೆ ಈ ರೀತಿಯ ಬೇರೆ ಬೇರೆ ಸಂಘಟನೆಗಳಲ್ಲಿ ಅವರು ಮಾಡಿದಂಥ ಭಾಷಣಗಳ ಒಂದು ಸಂಗ್ರಹ ನಮಗೆ ಸಿಗುತ್ತೆ. ಸಂಪುಟ 5ರಲ್ಲಿ ನಾನು ಈಗಾಗಲೇ ಹೇಳಿರೋ ಹಾಗೆ ಸುಮಾರು 33 ಅಧ್ಯಾಯಗಳು ನಮಗೆ ಬೇರೆ ಬೇರೆ ಸಂಘಟನೆಗಳಲ್ಲಿ ಅವರು ಮಾಡಿದಂಥ ಭಾಷಣಗಳ ಸಾರಾಂಶ ನಮಗೆ ಸಿಗ್ತಾಯಿದೆ. ಅದ್ರ ಜೊತೆಗೆ ಸಂಘದ 6 ಉತ್ಸವಗಳು, ಮಕರ ಸಂಕ್ರಮಣ, ಯುಗಾದಿ, ಹಿಂದೂ ಸಾಮ್ರಾಜ್ಯ ದಿನ, ಗುರುಪೂಜೆ, ರಕ್ಷಾಬಂಧನ ಮತ್ತು ವಿಜಯದಶಮಿ ಈ ಸಂದರ್ಭಗಳಲ್ಲಿ ಕೂಡ ಅವರ ಪ್ರವಾಸಗಳಲ್ಲಿ ಮಾಡಿದಂಥ ಭಾಷಣಗಳ ಸಾರಾಂಶ ನಮಗೆ ಲಭ್ಯ ಆಗುತ್ತೆ. ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿ ಅವರು ಮಾಡಿದಂತಹ ಕೆಲವು ಅದರಲ್ಲಿ ನಮಗೆ ತಾಯಿಯ ಮಹತ್ವ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಭಾರತೀಯ ನಾರಿಯ ಹೊಣೆಗಾರಿಕೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ಈ 2 ಅಧ್ಯಾಯಗಳಲ್ಲಿ ಅವರು ತಾಯಿಯ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಅವರ ಭಾಷಣದಲ್ಲಿ ಹೇಳ್ತಾರೆ, ಎಲ್ಲಿ ತಾಯಿಗೆ ಅವಮಾನ ಆಗ್ತದ ಅಲ್ಲಿ ದೇವರು ಕೂಡ ಕ್ರೋಧಿತನಾಗುತ್ತಾನೆ, ಆಗ ಅವನಿಗೆ ಅವತಾರವಿತ್ವ ಪ್ರೇರಣೆಯಾಗುತ್ತದೆ, ಈ ಭೂಮಿ ನಮ್ಮ ಶಾಶ್ವತ ತಾಯಿ ಅಂತ ಹೇಳಿದ್ದಾರೆ. ಮುಂದಿನ ಶಾಂತಿ ಸ್ಥಾಪನೆಯ ಮಾರ್ಗ, ಅಧ್ಯಾಯ 4 ಶಾಂತಿ ಸ್ಥಾಪನೆಯ ಮಾರ್ಗ ಇದೆ. ಇಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಇದ್ದಂಥ ಸಂಘರ್ಷ, ಈ ಸಂದರ್ಭದಲ್ಲಿ ಸಮಾಜ ಹೇಗೆ ಸ್ಪಂದನೆ ಮಾಡಬೇಕು ಇದ್ರ ಬಗ್ಗೆ ಅವರು ಆಳವಾಗಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 1952 ಅಕ್ಟೋಬರ್ನಲ್ಲಿ ಕಾನ್ಪುರದಲ್ಲಿ ನಡೆದಂತಹ ಸಾರ್ವಭೌಮ ಸಾಧು ಸಮ್ಮೇಳನದಲ್ಲಿ ಮಾತಾಡಿರೋದು. ಅವ್ರು ಹೇಳ್ತಾರೆ, ಸಾವಿರಾರು ವರ್ಷಗಳಿಂದ ರಾಷ್ಟ್ರದಲ್ಲಿ ಬೆಳೆದ ಹಿಂದೂ ಸಮಾಜ ಪರಾಕ್ರಮಶಾಲಿಯಾಗಿ ಉಳಿಯಬಲ್ಲುದೇ ಎಂಬ ಪ್ರಶ್ನೆ ಮೂಡಿರುವುದು ಸಹಜ. ಮೊಘಲರ ಆಳ್ವಿಕೆ ಸಮಯದಲ್ಲಿ ಸಾಧು ಮಂಡಳಿಗಳು ರಾಮನ ಹೆಸರಲ್ಲಿ, ಕೃಷ್ಣನ ಹೆಸರಲ್ಲಿ, ಶಂಕರನ ಪೂಜಾ ಮಾರ್ಗ, ವಿಷ್ಣುವಿನ ಭಕ್ತಿ ಮಾರ್ಗ ಇವುಗಳಲ್ಲಿ ಜಾಗೃತಿ ಮೂಡಿಸುವುದರಲ್ಲಿ ಗಮನಾರ್ಹ ಪ್ರಭಾವ ಬೀರಿರುವುದು ಸತ್ಯ. ರಾಮಕೃಷ್ಣರ ಚರಿತ್ರೆಗಳು ದೇಶದಲ್ಲಿ ನಮ್ಮತನ ಉಳಿಸಿದವು. ಇದೇ ಕಾರಣಕ್ಕಾಗಿ ಶಹಾಜಿಯವರ ಮನೆಯಲ್ಲಿ ಶಿವಾಜಿ ಹುಟ್ಟಿದ. ಭರತ ಭೂಮಿಯಲ್ಲಿ ಸಾವಿರಾರು ಶೂರರ ಉಗಮಾಯಿತು. ಇದೇ ಕಾರಣಕ್ಕೆ ಆಂಗ್ಲರು ಭಾರತವನ್ನು ಆಳುವ ಸಂದರ್ಭದಲ್ಲಿ ವಿವೇಕಾನಂದ, ರಾಮತೀರ್ಥ, ರಮಣ ಮತ್ತು ಅರವಿಂದರು ದೇಶದಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಅಂದರೆ ನಿರಂತರವಾಗಿ ಮಹಾಪುರುಷರು ಕೆಲಸ ಮಾಡಿರೋ ಕಾರಣಕ್ಕಾಗಿ ಸಮಾಜದಲ್ಲಿ ಜಾಗೃತಿ ಜೀವಂತ ಆಗಿತ್ತು. ಅದಕ್ಕಾಗಿ ಮಹಾಪುರುಷರು ಹುಟ್ಟಿದರು ಅಂತ ಹೇಳ್ತಾರೆ. ಈ ದೃಷ್ಟಿಯಲ್ಲಿ ಸಾಧುಗಳ ಜವಾಬ್ದಾರಿ ಬಹಳ ದೊಡ್ಡದು ಅಂತ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಗೀತೆ ಸಮಗ್ರ ಜ್ಞಾನದ ಭಂಡಾರ ಅಂತ ಅಧ್ಯಾಯ 9 ಇದೆ. ಇದರಲ್ಲಿ ಅವರು ಗೀತಾ ಜಯಂತಿ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಭಾಷಣದ ಸಾರಾಂಶ ಸಿಗುತ್ತೆ. ಗುರೂಜಿಯವರು ತಮ್ಮ ಪ್ರವಾಸದಲ್ಲಿ ಕೇವಲ ಸಂಘದ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತಾಡಿದಾರಂತಲ್ಲ, ಸಮಾಜದಲ್ಲಿ ಬೇರೆ ಬೇರೆ ವರ್ಗಗಳ ಮಧ್ಯೆ ಮಾತಾಡಿದ್ದಾರೆ, ಬೇರೆ ಬೇರೆ ವಯೋಮಾನದವರ ಮಧ್ಯೆ ಮಾತಾಡಿದ್ದಾರೆ. ಆ ರೀತಿ ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದಂಥ ಒಂದು ಭಾಷಣ, ಅದು ವಿದ್ಯಾರ್ಥಿಗಳು ದೇಶದ ಮಾಲೀಕರಲ್ಲ, ಸೇವಕರು ಎಂಬ ಅಧ್ಯಾಯದಲ್ಲಿ ನಮಗೆ ಸಿಗ್ತಾಯಿದೆ. ಗುಜರಾತ್ನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಮೂಹಕ್ಕೆ ಅವರು ಮಾತಾಡ್ತಾ ಅವರು ಹೇಳ್ತಾರೆ, ವಿದ್ಯಾರ್ಥಿಗಳು ದೇಶದ ಮಾಲೀಕರಲ್ಲ, ಸೇವಕರು ಅಂತ ಹೇಳ್ತಾರೆ.
ಛಿದ್ರವಾದ ಕಲ್ಪನೆಗಳಲ್ಲಿ ಕೊಚ್ಚಿ ಹೋಗಬೇಡಿ ಎಂಬುದೇ ವಿದ್ಯಾರ್ಥಿಗಳಲ್ಲಿ ನನ್ನ ಪ್ರಾರ್ಥನೆ. ಇದರ ಬಗ್ಗೆ ಸ್ವತಂತ್ರವಾಗಿ ವಿಚಾರ ಮಾಡಿ. ನಾನು ನಿಮ್ಮ ಮೇಲೆ ಸುಳ್ಳು ಹೊಗಳಿಕೆಯ ಹೂಗಳನ್ನು ಎರಚುವುದಿಲ್ಲ. ನಿಮ್ಮನ್ನು ದೇಶದ ಕಂಬಗಳೆಂದು ಕರೆಯುತ್ತಾರೆ, ಆದರೆ ದೇಶವು ಇಂತಹ ಕಂಬಗಳ ಮೇಲೆ ನಿಲ್ಲಬಾರದು. ತಾವುಗಳು ದೇಶದ ಸೇವಕರಾಗಿರಿ. ಸಂಪೂರ್ಣ ಶಕ್ತಿಯಿಂದ ದೇಶ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ. ಇಷ್ಟು ಮಾತ್ರ ನಾನು ನಿಮಗೆ ಕೇಳುತ್ತೇನೆ. ಎಲ್ಲಿ ಯುವಶಕ್ತಿಯು ತನ್ನ ಶಕ್ತಿಯ ಒಂದೊಂದು ಕಣವನ್ನೂ ಸಹ ರಾಷ್ಟ್ರದ ಪ್ರಗತಿಗಾಗಿ ಪಣವಾಗಿಡುತ್ತದ, ಕೇವಲ ಆ ರಾಷ್ಟ್ರ ಮಾತ್ರ ಪ್ರಗತಿಪರ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೆಯಬಲ್ಲದು. ಸ್ವಂತ ಜೀವನದಲ್ಲಿನ ಪ್ರಸಿದ್ಧಿ, ಐಶ್ವರ್ಯ ಮತ್ತು ಅಧಿಕಾರದ ಅಭಿಲಾಷೆಗಳನ್ನು ದೇಶಕ್ಕಾಗಿ ಬಲಿದಾನ ಮಾಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ಮಾತ್ರ ದೇಶದ ಅಭಿವೃದ್ಧಿ ಮತ್ತು ಸ್ವಂತದ ಸುಖ ಮತ್ತು ಸಮಾಜದ ಗೌರವ ಅಡಗಿದೆ ಅಂತ ಹೇಳ್ತಾರೆ. ಸಂಘ ಸಮಾಜದಲ್ಲಿ ಕೆಲಸ ಮಾಡುವಂಥ ಬೇರೆ ಬೇರೆ ಸಂಘಟನೆಗಳು ಮತ್ತು ಮಹಾಪುರುಷರ ಬಗ್ಗೆ ನಮ್ಮ ದೃಷ್ಟಿ ಹೇಗಿರಬೇಕು, ನಮ್ಮ ಧೋರಣೆ ಹೇಗಿರಬೇಕು ಅಂತ ಅವರ ಭಾಷಣಗಳಲ್ಲಿ ನಮಗೆ ವ್ಯಕ್ತ ಆಗುತ್ತೆ. ಆ ರೀತಿ ಆರ್ಯ ಸಮಾಜದ ಬಗ್ಗೆ ಗುರೂಜಿಯವರ ಅಭಿಪ್ರಾಯ, ಋಷಿ ದಯಾನಂದರ ಬಗ್ಗೆ ಗುರೂಜಿಯವರ ಅಭಿಪ್ರಾಯ ಅವರ ಭಾಷಣದಲ್ಲಿ ನಮಗೆ ಗೊತ್ತಾಗುತ್ತೆ. ಋಷಿ ದಯಾನಂದರ ಕರೆ ಈ ಅಧ್ಯಾಯದಲ್ಲಿ ಅವರು ಮಾತಾಡ್ತಾ, ಗುರೂಜಿಯವರು ಮೊದಲ ಬಾರಿಗೆ ಅಜ್ಮೀರಕ್ಕೆ ಬಂದಾಗ ಋಷಿ ದಯಾನಂದರ ಆಶ್ರಮವನ್ನು ನೋಡಿದರು. ಆರ್ಯ ಸಮಾಜದ ಜೊತೆಗೆ ಅವರಿಗೆ ನಿಕಟ ಸಂಬಂಧ ಇತ್ತು. ಗುರೂಜಿಯವರು ಬನಾರಸ್ನಲ್ಲಿದ್ದಾಗ ಆರ್ಯ ಸಮಾಜದ ಜೊತೆಗೆ ಸಂಪರ್ಕ ಇದ್ದ ಅಲ್ಲಿಯ ಒಬ್ಬ ಉಪಾಧ್ಯಾಯರು ಪ್ರತಿ ವಾರ ಯಜ್ಞ ಮಾಡಿಸ್ತಿದ್ರು. ಗುರೂಜಿಯವರು ಅದರಲ್ಲಿ ಭಾಗವಹಿಸ್ತಿದ್ರು. ಪಂಜಾಬಿನಲ್ಲಿ ಸಂಘದ ಕೆಲಸ ಆರ್ಯ ಸಮಾಜದ ಪ್ರಮುಖ ಕಾರ್ಯಕರ್ತರ ಸಹಕಾರ ಜೊತೆ ಆರಂಭವಾಯಿತು ಎಂದು ಗುರೂಜಿಯವರು ಉಲ್ಲೇಖಿಸಿದ್ದಾರೆ. ಋಷಿ ದಯಾನಂದರ ಮಹತ್ತರವಾದ ಪ್ರಯತ್ನದ ಬಗ್ಗೆ ಅವರು ಮಾತಾಡ್ತಾ, ವಿದ್ಯಾರ್ಥಿ ದೆಸೆಯಲ್ಲಿ ಇನ್ನೂ ವಿಶೇಷ ಅಧ್ಯಯನ ಆಗದಿದ್ದಾಗ ಒಮ್ಮೆ ಶ್ರೀ ಅರವಿಂದರ ರಚಿತವಾದ ಆಂಗ್ಲ ಭಾಷೆಯಲ್ಲಿನ ಋಷಿ ದಯಾನಂದರ ಬಹಳ ಹೃದಯಸ್ಪರ್ಶಿ ಸಣ್ಣ ಗಾತ್ರದ ಜೀವನ ಚರಿತ್ರೆ ಓದಿದ್ದೆ. ಇದರ ಪ್ರಭಾವ ನನ್ನ ಮನಸ್ಸಿನ ಮೇಲೆ ಆಯಿತು. ದಯಾನಂದರು ಸಮಾಜದಲ್ಲಿ ಜಾತಿ ಮತಗಳ ಅನೇಕ ಭೇದ ಭಾವಗಳು ಇದ್ದಾಗ್ಯೂ ರಾಷ್ಟ್ರದ ಏಕೀಕರಣ ಕಾರ್ಯವನ್ನು ಬಹಳ ಧೈರ್ಯ, ಶಾಂತಿ, ಸಾಹಸದಿಂದ ಮಾಡಿದ್ದರು. ಅವರ ಮೂಲಕ ಪ್ರಪಂಚದಲ್ಲಿ ಒಂದು ಅದ್ವಿತೀಯವಾದ ಕಾರ್ಯವಾಯಿತು. ಇದರಿಂದ ನಮ್ಮ ರಾಷ್ಟ್ರ ಜೀವನದ ಉತ್ಥಾನವಾಯಿತು ಮತ್ತು ಪ್ರಖರವಾದ ರಾಷ್ಟ್ರಜ್ಯೋತಿಯ ಪ್ರಭಾವ ಕಾಣಿಸಿತ್ತು. ರಾಷ್ಟ್ರಧರ್ಮ, ಏಕತೆಯ ಜ್ಞಾನ, ಸ್ವಾತಂತ್ರ್ಯ ಮೊದಲಾದವುಗಳ ಬಗ್ಗೆ ಏನು ಹೇಳುವುದೂ ಬಹಳ ಕಠಿಣವಾಗಿದ್ದ ಸಮಯದಲ್ಲಿ ಋಷಿ ದಯಾನಂದರು ತೇಜಸ್ವಿ ರಾಷ್ಟ್ರ ಜೀವನವನ್ನು ಜಾಗೃತಗೊಳಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾಗಿ ಅನೇಕ ರೂಪಗಳಲ್ಲಿ ನಡೆಸಬೇಕಾಗಿರುವ ಕೆಲಸಗಳನ್ನು ಆರ್ಯ ಸಮಾಜದ ಧ್ವಜದ ಕೆಳಗೆ ಎಷ್ಟೊಂದು ತ್ಯಾಗ ತಪಸ್ಸುಗಳಿಂದ ಮಾಡಿದರೋ ಅದು ಮರೆಯಲಾರದ ವಿಷಯ. ಅವರು ತಮ್ಮ ಸಂಪೂರ್ಣ ಜೀವನದ ಶಕ್ತಿಯನ್ನೇ ರಾಷ್ಟ್ರಕ್ಕಾಗಿ ಆಹ್ವಾನಿಸಿದರೆಂಬುದು ಇನ್ನೊಂದು ವಿಶೇಷ. ಇದರಲ್ಲಿ ಶ್ರೀ ಗುರೂಜಿಯವರು ಋಷಿ ದಯಾನಂದರ ಬಗ್ಗೆ ಅವರು ಎಷ್ಟು ಶ್ರದ್ಧೆ ಮತ್ತು ಗೌರವವನ್ನು ವ್ಯಕ್ತಪಡಿಸಿದ್ರು ಅಂತ ನಮಗೆ ಗೊತ್ತಾಗುತ್ತೆ. 14ನೇ ಅಧ್ಯಾಯ ಧರ್ಮಾದೇಶ ಅಂತ ಇದೆ. ಬಹಳ ಸ್ಪಷ್ಟವಾಗಿ ತುಂಬ ಜನರಿಗೆ ಸಂಘ ಜಾತಿ ಬಗ್ಗೆ ಏನು ಹೇಳುತ್ತೆ, ಜಾತಿಯ ಕಾರಣಕ್ಕಾಗಿ ಬಂದಿರುವಂಥ ವಿಕೃತಿಗಳ ಬಗ್ಗೆ ಸಂಘದ ಅಭಿಪ್ರಾಯ ಏನು, ಇದೆಲ್ಲ ನಮಗೆ ಸಮಾಜದಲ್ಲಿ ಪ್ರಶ್ನೆ ಕೇಳುವರಿದ್ದಾರೆ. ಒಂದು ಸರಿ ನಮಗೂ ಇದರ ಬಗ್ಗೆ ಜಿಜ್ಞಾಸೆ ಬರುತ್ತೆ. ಈ 14ನೇ ಅಧ್ಯಾಯದಲ್ಲಿ ಧರ್ಮಾದೇಶ ಅಂತ ಏನಿದೆ, ಇದು 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನೆಯಾದ ನಂತರ ಧರ್ಮ ಸಂಸತ್ತಿನಲ್ಲಿ ಅನುಮೋದನೆ ಮಾಡಲ್ಪಟ್ಟಂಥ ಪ್ರಸ್ತಾವನೆ. ಇದನ್ನು ಗುರೂಜಿಯವರೇ ತಯಾರಿಸಿದರು. ಆದರೆ ಸಂತರುಗಳ ಆದೇಶದ ಮೇರೆ ಮಾಡಿದರು. ಈ ಧರ್ಮಾದೇಶ, ಈ ಪ್ರಸ್ತಾವನೆಯಲ್ಲಿ
ಇದನ್ನು ಬರೆದಿದ್ದಾರೆ. ಇಂದು ಯಾವುದು ಸಮಾಜ ಹಿತಕ್ಕೆ ಪೂರಕವಲ್ಲವೋ ಅವುಗಳನ್ನು ಬದಲಾಯಿಸಬೇಕು. ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಮಾಜದ ಯಾವುದೇ ವರ್ಗವು ಅಸ್ಪೃಶ್ಯವಲ್ಲ. ಅವರಿಗೆ ಎಲ್ಲೆಡೆಯಲ್ಲೂ ಯಾವಾಗಲೂ ಯಾವುದೇ ಸಾಮಾಜಿಕ ಕೆಲಸದಲ್ಲೂ ಸಮ್ಮಿಳಿತರಾಗುವುದಕ್ಕೆ ಪೂರ್ಣ ಅಧಿಕಾರವಿದೆ ಎಂಬುದನ್ನು ನಾವು ಸಾರುತ್ತೇವೆ. ಭೂತಕಾಲದಲ್ಲಿ ಯಾವ ಸಾಮಾಜಿಕ ಅಸ್ಪೃಶ್ಯತೆಯು ಪ್ರಚಲಿತವಾಗಿತ್ತೋ ಅದನ್ನು ಈಗ ಸಮೂಲವಾಗಿ ನಾಶಪಡಿಸಲಾಗುತ್ತದೆ ಹಾಗೂ ಇದರಿಂದ ಪೀಡಿತರಾಗಿರುವವರಿಗೆ ಸಮಾನ ಸ್ತರ ಆದರ ಮತ್ತು ಗೌರವಗಳನ್ನು ಕೊಡಲಾಗುತ್ತದೆ. ಇದು ನಮ್ಮ ಸ್ಪಷ್ಟ ನಿಲುವು, ವ್ಯವಸ್ಥೆ ಮತ್ತು ಧರ್ಮಾದೇಶ. ನಮ್ಮ ಹಿಂದೂ ಬಾಂಧವರಿಗೆ ಈ ರೀತಿಯ ಆಚರಣೆಯ ಆದೇಶ ಕೊಡಲಾಗುತ್ತದೆ ಎಂಬುದನ್ನು ಅವತ್ತು ಧರ್ಮ ಸಂಸತ್ತಿನಲ್ಲಿ ಮಾಡಿದಂಥ ಪ್ರಸ್ತಾವನೆಯ ಮುಖಾಂತರ ಶ್ರೀ ಗುರೂಜಿಯವರು ಆ ಸಮಾಜ ಬದಲಾವಣೆಯ ಬಗ್ಗೆ ಇದ್ದಂಥ ಅವರ ಮಿಡಿತ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ವಿಶ್ವ ಹಿಂದೂ ಪರಿಷತ್ನ ಪ್ರಥಮ ಸಮ್ಮೇಳನ ಇದು ಪ್ರಯಾಗದಲ್ಲಿ ನಡೆದಂತಹ ಸಮ್ಮೇಳನ 1966ರಲ್ಲಿ ನಡೆಯಿತು. ಇದರ ಮುಕ್ತಾಯ ಸಂದರ್ಭದಲ್ಲಿ ಶ್ರೀ ಗುರೂಜಿಯವರು ಮಾಡಿದಂತಹ ಭಾಷಣ, ಅದರಲ್ಲಿ ಇಲ್ಲಿ ಉಲ್ಲೇಖ ಆಗಿದೆ. ಮತ್ತು ಸಾಮಾಜಿಕ ಜಾಗೃತಿ, ಸಾಮಾಜಿಕ ಬದಲಾವಣೆ ಏನಿದೆ ಇದ್ರ ಬಗ್ಗೆ ಗುರೂಜಿಯವರ ತುಡಿತ ಹೇಗಿತ್ತು ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ, ಅವರು ಹೇಳಿದ್ದಾರೆ ಭಾಷಣದಲ್ಲಿ, ಬುದ್ಧಿವಂತರೆಂದು ಕರೆಸಿಕೊಳ್ಳುವ ನಮ್ಮ ಹಿಂದೂ ಸಮಾಜದ ಉಚ್ಚ ವರ್ಗದ ಕಾರಣದಿಂದಾಗಿ ಉಪೇಕ್ಷಿತರಾಗಿರುವ ನಮ್ಮ ವನ್ಯ ಸಮಾಜವು ನನ್ನದೇ ಅಭಿನ್ನ ಅಂಗ. ಇವರ ಜೊತೆ ಇಷ್ಟು ವರ್ಷಗಳವರೆಗೂ ಮಾಡಿದ ಅನ್ಯಾಯವನ್ನು ತೊಳೆಯಲು ಏನೇನು ಅವಶ್ಯಕವೋ ಅವೆಲ್ಲವನ್ನು ನಾನು ಮಾಡುತ್ತೇನೆ ಎಂಬ ಪ್ರಬಲ ಭಾವನೆಯು ಎಲ್ಲರಲ್ಲೂ ಉತ್ಪನ್ನವಾಗಬೇಕು. ಒಂದೇ ಸೂತ್ರದಲ್ಲಿ ಬದ್ಧವಾಗಿ ಶಕ್ತಿ ಸಂಪನ್ನವಾದ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲುವ ಹಿಂದೂ ಸಮಾಜವು ತನ್ನ ಜನ್ಮಸ್ಥಾನವಾದ ಈ ಮೂಲ ಭೂಮಿಯಲ್ಲಿ ಆಸೇತು ಹಿಮಾಚಲ ನಿಲ್ಲುವುದು ಎಂಬ ದೃಢ ನಿಶ್ಚಯವನ್ನು ಮಾಡಿ ಕೆಲಸದಲ್ಲಿ ತೊಡಗೋಣ ಅಂತ ಕರೆ ಕೊಟ್ಟಿದ್ದಾರೆ. 1966ರಲ್ಲಿ ಗುವಾಹಟಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನದಲ್ಲಿ ಅವರು ಮಾಡಿದ ಭಾಷಣ, ಎಲ್ಲರಲ್ಲಿಯೂ ಒಂದೇ ರೀತಿಯ ಸಂಸ್ಕಾರಗಳನ್ನು ತುಂಬಿಸುವುದು ನಮ್ಮ ಉದ್ದೇಶವಲ್ಲ. ಹೀಗಾದರೆ ಈ ಪರಿಷತ್ತು ಕೇವಲ ಒಂದು ಸಂಪ್ರದಾಯವಾಗಿ ಉಳಿದು ಬಿಡುತ್ತದೆ. ಅನೇಕರು ಈ ಸಿದ್ಧಾಂತವನ್ನು ವಿರೋಧಿಸುತ್ತಾರೆ. ನಾವು ವಿಭಿನ್ನ ಸಂಪ್ರದಾಯಗಳ ಪೂಜಾ ಪದ್ಧತಿಯಲ್ಲಿ ಹಸ್ತಕ್ಷೇಪ ಮಾಡಬಯಸುವುದಿಲ್ಲ. ಎಲ್ಲ ರೀತಿಯ ಉಪಾಸನಾ ಪದ್ಧತಿಗಳು ಹಿಂದೂ ಧರ್ಮದಲ್ಲಿ ನಡೆಯುತ್ತವೆ. ಹಿಂದೂ ಶಬ್ದದ ಅರ್ಥವೇ ಎಲ್ಲರನ್ನೂ ಸೇರಿಸುವುದು, ಎಲ್ಲರ ಬಗ್ಗೆಯೂ ಶ್ರದ್ಧೆ ಮತ್ತು ಸಹಿಷ್ಣುತೆಯನ್ನು ಇಟ್ಟುಕೊಂಡಿರುವುದು. ಇದೇ ಹಿಂದೂ ಶಬ್ದದ ಸರ್ವಸಾಧಾರಣವಾದ ಅರ್ಥ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಉಡುಪಿಯ ಸಮ್ಮೇಳನದಲ್ಲಿ ಅದೊಂದು ಚರಿತ್ರಾರ್ಹ ಘಟನೆ. ಅವತ್ತು 2 ದಿವಸಗಳ ಸಮ್ಮೇಳನದ ಹಿಂದಿನ ದಿವಸ ಶ್ರೀ ಗುರೂಜಿಯವರು ಧರ್ಮಾಚಾರ್ಯರ ಜೊತೆಗೆ ಒಂದು ಬೈಠಕ್ ಮಾಡ್ತಾರೆ. ಈ ಬೈಠಕಲ್ಲಿ ಅದು 24ನೇ ಅಧ್ಯಾಯದಲ್ಲಿ ಧರ್ಮಾಚಾರ್ಯರಲ್ಲಿ ವಿನಂತಿ ಅಂತ ಇದೆ. ಅಂದರೆ ಧರ್ಮಾಚಾರ್ಯರ ಮಧ್ಯೆ ಮಾತಾಡಬೇಕಾದ್ರೂ ಕೂಡ ಗುರೂಜಿಯವರು ಆಗ್ರಹಪೂರ್ವಕವಾಗಿ ಹೇಳುವಂಥ ಸಂಬಂಧ ಇಟ್ಕೊಂಡಿದ್ದರು. ಧರ್ಮಾಚಾರ್ಯರ ಬಗ್ಗೆ ಅವರಿಗೆ ಅತೀವ ಶ್ರದ್ಧೆ. ಆ ಶ್ರದ್ಧೆ ಜೊತೆಗೆ ಧರ್ಮಾಚಾರ್ಯರ ಜೊತೆ ಆಗ್ರಹಪೂರ್ವಕವಾಗಿ ಹೇಳುವಂಥ ಒಂದು ಸಾಮರ್ಥ್ಯ, ಇದು ನಮಗೆ ಆ ಬೈಠಕ್ನಲ್ಲಿ ತಗೊಂಡಂಥ ಅಂಶಗಳನ್ನು ನಮಗೆ ನೋಡಿದರೆ ಗೊತ್ತಾಗುತ್ತೆ. ಅವರು ಹೇಳ್ತಾರೆ ಬೈಠಕ್ನಲ್ಲಿ, ನಮ್ಮ ಧರ್ಮಾಚಾರ್ಯರು ಸಮಾಜದ ಸರ್ವಸಾಧಾರಣ ಜನರ ಮಧ್ಯೆ ಸಂಚರಿಸಲು ಶುರು ಮಾಡಿದರೆ ಮಹತ್ ಕಾರ್ಯಗಳು ಸಂಭವಿಸುವುದು ಖಚಿತ. ಇಲ್ಲಿಯವರೆಗೆ ಅವರು ತಮ್ಮ ಮಠಗಳ 4 ಗೋಡೆಗಳ ಮಧ್ಯೆ
ಆನೆಯ ದಂತ ಸ್ತಂಭದಂತೆ ಕುಳಿತು ಬಿಟ್ಟಿದ್ದಾರೆ. ಇದರ ಪರಿಣಾಮವಾಗಿ ನಮ್ಮ ಸಮಾಜದ ವನ ಗಿರಿ ಕಂದರಗಳಲ್ಲಿ ವಾಸಿಸುವ ವ್ಯಕ್ತಿಗಳು ಧರ್ಮದ ಸಹಕಾರದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಮರುದಿನ ಅಂದರೆ 2ನೇ ದಿವಸ ಅದು ಉಡುಪಿಯ ಸಮ್ಮೇಳನದಲ್ಲಿ ಅವರು ಮಾಡಿದಂತಹ ಭಾಷಣ, ಅದರಲ್ಲಿ ಧರ್ಮಧ್ವಜವು ಎಲ್ಲೆಡೆಯೂ ಹಾರಾಡಲಿ ಅಂತ ಆ ಹೆಸರಲ್ಲಿ ಅಧ್ಯಾಯ ಇದೆ. ಅದರಲ್ಲಿ ಏಕತೆ ಬಗ್ಗೆ ಅವರು ಮಾತಾಡ್ತಾ, ಈ ಭೂಮಿಯ ಪ್ರತಿಯೊಬ್ಬ ಮಗನನ್ನು ಆತನು ಯಾವುದೇ ಪಂಥದವನಾಗಿರಲಿ ಜಾತಿಯವನಾಗಿರಲಿ ನಮ್ಮ ಸಹೋದರನೆಂದು ತಿಳಿಯಬೇಕು. ನಮ್ಮ ಮತಭೇದಗಳನ್ನು ಮರೆತು ಏಕತೆಯ ತತ್ವಕ್ಕೆ ಬಲ ನೀಡಿದಾಗ ಇದು ಸಾಧ್ಯವಾಗುತ್ತದೆ. ಇದರಿಂದಾಗಿ ಪರಸ್ಪರ ಸಮಂಜಸತೆ ಮತ್ತು ಸಂಬಂಧಗಳು ಬಲವಾಗುತ್ತವೆ. ಇದನ್ನು RSSನ ವಿನಮ್ರ ಸ್ವಯಂ ಸೇವಕನಾದ ನಾನು ನನ್ನ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ಮೇಲೆ ತಿಳಿಸಿದ ಸ್ವರ್ಣಿಮ ಸಿದ್ಧಾಂತವನ್ನು ರೂಢಿಗತಗೊಳಿಸಿಕೊಂಡಿರುವ ಸಂಘದಲ್ಲಿ ಯಾವುದೇ ಜಾತಿ, ಸಂಪ್ರದಾಯ, ಭಾಷೆ ಮತ್ತು ಅನ್ಯ ರೀತಿಯ ಭೇದ ಭಾವಗಳು ಕಾಣಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಜನಪ್ರತಿನಿಧಿಗಳು ಹೇಗಿರಬೇಕು, ಇದ್ರ ಬಗ್ಗೆಯೂ ಅವರ ಬೇರೆ ಬೇರೆ ಭಾಷಣಗಳಲ್ಲಿ ನಮಗೆ ಅವರ ವಿಚಾರಗಳು ನಮಗೆ ಸ್ಪಷ್ಟವಾಗುತ್ತವೆ. ಆ ರೀತಿ ಒಂದು ಅಪರೂಪದ ಅವರ ಭಾಷಣ ನಮಗೆ ಇದರಲ್ಲಿ ಸಿಗುತ್ತೆ. ಅದು 21ನೇ ಅಧ್ಯಾಯದಲ್ಲಿದೆ. ಅದರಲ್ಲಿ ನಗರ ಸೇವಕರಿಗೆ ಸ್ವಾಗತ ಅಂತ ಆ ಹೆಸರಲ್ಲಿದೆ. RSSನ ಅದು ನಾಗ್ಪುರ ಶಾಖೆಯ ಮೂಲಕ ನಾಗ್ಪುರದ ಮಹಾನಗರ ಪಾಲಿಕೆಯ ನೂತನ ಚುನಾಯಿತ ಸದಸ್ಯರಿಗೋಸ್ಕರ ಒಂದು ಕಾರ್ಯಕ್ರಮ ಆಗಿತ್ತು. ಅದು 1969ರಲ್ಲಾಗಿತ್ತು. ಅಲ್ಲಿ ಅವರು ಒಂದು ಭಾಷಣ ಮಾಡಿದ್ದಾರೆ. ಅದರಲ್ಲಿ ಹೇಳಿದಂಥ ಒಂದೆರಡು ಅಂಶಗಳು: ಚುನಾವಣೆಗಳು ಬರುತ್ತವೆ, ಬಂತೆಂದರೆ ಅದರ ಜೊತೆಗೆ ಅನೇಕ ಮತಭೇದಗಳೂ ಬರುತ್ತವೆ. ಒಬ್ಬರಿಗೊಬ್ಬರು ಪರಸ್ಪರ ದೋಷಾರೋಪಣೆಯಲ್ಲಿ ನಿರತರಾಗುವುದು ಸಾಮಾನ್ಯವೆನಿಸುತ್ತದೆ. ಆದರೆ ಈಗ ಚುನಾವಣೆ ಮುಗಿದಿದೆ. ಆದ್ದರಿಂದ ಇಂಥ ಎಲ್ಲ ರೀತಿಯ ದೋಷಾರೋಪಣೆಗಳೂ ಕೊನೆಗೊಳ್ಳಬೇಕಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಸಂಭವಿಸಿರಬಹುದಾದ ಕಹಿ ಘಟನೆಗಳನ್ನೆಲ್ಲ ಅವು ನಡೆದೇ ಇಲ್ಲವೇನೋ ಎನ್ನುವ ರೀತಿಯಲ್ಲಿ ಮರೆತು ಬಿಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಪರಸ್ಪರ ದೋಷಾರೋಪಣೆ, ಸ್ಪರ್ಧೆ ಇರುತ್ತೆ. ಆದರೆ ಒಂದು ಸರಿ ಗೆದ್ದ ಮೇಲೆ ಸಂಪೂರ್ಣ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವರ ಈ ಮಾತುಗಳಲ್ಲಿ ಅದು ನಮಗೆ ಗೊತ್ತಾಗುತ್ತೆ. ಶ್ರೀ ಗುರೂಜಿಯವರು 1970ರಲ್ಲಿ ಅವರ ಆರೋಗ್ಯ ವ್ಯತ್ಯಾಸ ಆದಮೇಲೆ ಅವರು ಶಲ್ಯಕ್ರಿಯೆ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ದಿಲ್ಲಿಗೆ ಬಂದಾಗ ಪಂಜಾಬ್ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಗಳಾಗಿದ್ದಂಥ ದಿವಾನ್ ಆನಂದ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಗುರೂಜಿಯವರ ಮಾತಾಡಿದಂಥ ಕೆಲವು ಅಂಶಗಳು, ಸಮಾಜದ ಕೆಲಸ ಮಾಡುವವನು ಹೇಗೆ ಬದುಕಬೇಕು ಮತ್ತು ಅವನ ಸಾವಿನ ಬಗ್ಗೆ ಅವನದು ಹೇಗಿರಬೇಕು, ಅವನ ದೃಷ್ಟಿ ಹೇಗಿರಬೇಕು ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ, ನಾನು ನನ್ನ ಬಗ್ಗೆ ಹಾಗೇ ಹೇಳುವೆ, ನಮಗೆ ಯಾತರ ಭಯವಿದೆ, ಬದುಕಲು ಭಯವಿಲ್ಲ. ಅಂದರೆ ಅವ್ರು ಹೇಳೋದು, ಸಮಾಜದ ಕೆಲಸ ಮಾಡೋನು ಬದುಕಲಿಕ್ಕೂ ಭಯ ಇರಬಾರ್ದು, ಸಾಯಲಿಕ್ಕೂ ಭಯ ಇರಬಾರ್ದು ಅಂತ. ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಬದುಕಲು ಭಯವಿಲ್ಲ, ಸಾಯಲು ಭಯವಿಲ್ಲ. ಸ್ವಾರ್ಥ ಸಾಧನೆಯಲ್ಲಿ ಮುಳುಗಿ ತನ್ನ ಜೀವನವನ್ನೇ ನಷ್ಟ ಮಾಡಿಕೊಂಡವನಿಗೆ ಮರಣದ ಭಯವಿರುತ್ತದೆ. ಜೀವನವಿಡೀ ಅನಿಷ್ಟ ಕಾರ್ಯವನ್ನೇ ಮಾಡಿರುವ ತನಗೆ ಮುಂದೆ ಎಂತಹ ಶಿಕ್ಷೆ ಕಾದಿದೆಯೋ ಎಂಬ ಭಯ ಆತನಿಗಿರುತ್ತದೆ. ಆದರೆ ನಾವು ಮಾತ್ರ ಯಾವ ವಿಷಯದ ಬಗ್ಗೆಯೂ ಹೆದರಲು ತಯಾರಿಲ್ಲ. ಸಾಯಲಂತೂ ಸ್ವಲ್ಪವೂ ಭಯವಿಲ್ಲ. ಕೆಲವು ಜನರಿಗೆ ಬದುಕಲೇ ಕಷ್ಟ, ನಮಗೆ ಅದೂ ಕಷ್ಟವಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಯಾವಾಗ ಹಳೆಯ ಬಟ್ಟೆಗಳನ್ನು ಕಳಚಿ ಹೊಸ ಬಟ್ಟೆಗಳನ್ನು
ತೊಡುತ್ತಿರುವೆವಾ, ಆಗ ಆನಂದ ಉಂಟಾಗುತ್ತದೆ. ನಾವು ಸಾವನ್ನೂ ಸಹ ಇದೇ ದೃಷ್ಟಿಕೋನದಿಂದ ನೋಡುತ್ತೇವೆ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ನಾನು ಪರಿಚಯ ಮಾಡಿರುವ ಹಾಗೆ ಸಂಪುಟ 5ರಲ್ಲಿ ಅದರ ಕೊನೆಯ ಭಾಗದಲ್ಲಿ ಸಂಘದ 6 ಉತ್ಸವಗಳಲ್ಲಿ ಶ್ರೀ ಗುರೂಜಿಯವರು ಬೇರೆ ಬೇರೆ ಕಡೆ ಮಾಡಿದಂಥ ಭಾಷಣ, ಅದರಲ್ಲೂ ವಿಜಯದಶಮಿ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ನಾಗ್ಪುರದಿಂದ ಮಾಡಿದಂಥ ಅವರ ಭಾಷಣಗಳ ಸಾರಾಂಶಗಳು ನಮಗೆ ಕೊನೆಯಲ್ಲಿ ಸಿಗ್ತದೆ. 1966ರ ಪ್ರಯಾಗದ ಮಠಾಧೀಶ ಸಮ್ಮೇಳನ, 1969ರ ಉಡುಪಿಯ ಮಠಾಧೀಶ ಸಮ್ಮೇಳನ, ಇವು ಎರಡೂ ಸಮ್ಮೇಳನಗಳ ಹಿಂದೆ ಇದ್ದಂಥ ವಿಶ್ವ ಹಿಂದೂ ಪರಿಷತ್ತಿನ ಪ್ರಯತ್ನ, ಅದರ ಹಿಂದೆ ಇದ್ದಂಥ ಪೂಜನೀಯ ಶ್ರೀ ಗುರೂಜಿಯವರ ಪ್ರಯತ್ನ, ಈ ಸಮ್ಮೇಳನಗಳಲ್ಲಿ ಬಂದಂಥ ಮಠಾಧೀಶರಿಂದ ಬಂದಂಥ ಉದ್ಗಾರ ಹಿಂದವ ಸೋದರ ಸರ್ವೇ ನಾ ಹಿಂದೂ ಪತಿತೋ ಭವೇತ್. ಈ ಉದ್ಗಾರದ ಹಿಂದೆ ಪೂಜನೀಯ ಶ್ರೀ ಗುರೂಜಿಯವರ ಪರಿಶ್ರಮ ಏನಿತ್ತಲ್ಲ, ಇದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸಮಾಜದಲ್ಲಿರುವಂಥ ವಿಕೃತಿಯನ್ನು ತೊಲಗಿಸಲಿಕ್ಕೆ ಶ್ರೀ ಗುರೂಜಿಯ ಆಗ್ರಹ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಶ್ರೀ ಗುರೂಜಿಯವರ ಸಂಪುಟ 5 ಇದರಲ್ಲಿ ನಾವು ಪ್ರತಿಯೊಂದು ಅಧ್ಯಾಯವನ್ನು ಓದ್ತಾ ಹೋದರೆ, ಅಧ್ಯಯನ ಮಾಡ್ತಾ ಹೋದರೆ, ಕಳೆದ 10 ವರ್ಷಗಳಿಂದ ಸಮಾಜದಲ್ಲಿರುವ ವಿಕೃತಿಯನ್ನು ತೊಲಗಿಸಲಿಕ್ಕೆ ಸಂಘ ಎಷ್ಟು ಆಗ್ರಹಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಏನಂತ ನಮಗೆ ಸ್ಪಷ್ಟವಾಗ್ತಾ ಹೋಗ್ತದೆ. ಪರಂ ವೈಭವನ್ನೇತುಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿಷಾ ತೇ ಭೃಶಂ. ಭಾರತ್ ಮಾತಾ ಕಿ ಜೈ.